ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಎಚ್.ಡಿ. ಚೌಡಯ್ಯ ಸಭಾಂಗಣದಲ್ಲಿ ಪಿಇಟಿ ಶಿಕ್ಷಣ ಸಂಸ್ಥೆ ಮಂಡ್ಯದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ 15ನೇ ಘಟಿಕೋತ್ಸವ ಪದವಿ ಪ್ರದಾನ ಸಮಾರಂಭ ಜರುಗಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರಿನ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿರವರು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿಇಟಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆ.ಎಸ್. ವಿಜಯಾನಂದ್ರವರು ವಹಿಸಿದ್ದರು. ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಎಲ್. ಶಿವಪ್ರಸಾದ್ ರವರು ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಭಾಗಿಯಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈ ದಿನದ ಕಾರ್ಯಕ್ರಮದಲ್ಲಿ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಭಕ್ತಿಪೂರ್ವಕ ವಂದನೆಗಳು. Donated by Dr. K.P. Srinivasa Shetty, Bengaluru, for overall topper in mechanical engineering science. Srimati M. Premalata Endowment Award, donated by Shri S. Narasimhamurthy, Mandya, for overall lady topper in electronics and communication. President PGR Mandya for topper in M.Tech CAD of Pictures. Srimati Tayama Lingaya Merit Award, donated by Dr. Ramlingaya, Director PGR Mandya, for topper in M.Tech CAD of Sculptures. ಧರ್ಮದರ್ಶಿಗಳೇ, ಸಮಸ್ತ ಸಿಬ್ಬಂದಿ ವರ್ಗದವರೇ, ಬಹುಮುಖ್ಯವಾಗಿ ಏನಿವತ್ತು ತಾವು ಗ್ರ್ಯಾಜುಯೇಷನ್ ಡೇಗೆ ಆಗಮಿಸಿದ್ರ ಆಲ್ ದಿ ಗ್ರ್ಯಾಜುಯೇಟ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್, ಐ ವೆಲ್ಕಮ್ ಯು ಆಲ್ ಟು ದಿಸ್ ಗ್ರೇಟ್ ಫಂಕ್ಷನ್. ಮೊದಲನೇದಾಗಿ ನಮ್ಮ ಗುರುಗಳು ಬಂದಿದ್ದು ವೈಯಕ್ತಿಕವಾಗಿ ಹಾಗೂ ಸಂಸ್ಥೆ ಕಡೆಯಿಂದ ನಾವು ತಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ಗುರುಗಳೇ. ಯಾಕಂದರೆ ಇವತ್ತು ತಾವು ಇಲ್ಲಿ ಬಂದಿರೋದೇ ನಮ್ಮೊಂದು ಸೌಭಾಗ್ಯ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಮಕ್ಕಳೇ, ಅವ್ರ ಸಂಸ್ಥೆಯಲ್ಲಿ 15,000 ಜನ ಸಿಬ್ಬಂದಿ ವರ್ಗದವರಿದ್ದಾರೆ. 1,00,000 ವರ್ಷಕ್ಕೆ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾರೆ. ನಮ್ಮ ದೇಶದಲ್ಲೇ ವಿದೇಶದಲ್ಲೂ ಜೇಸಿಸ್ಸು ಇನ್ಸ್ಟಿಟ್ಯೂಷನ್ಸ್ಗಳಿದೆ. ಯಾಕಂದರೆ ಒಬ್ಬ ದೈವ ಸ್ವರೂಪಿ ನಮ್ಮ ಸ್ವಾಮೀಜಿಯವರಿಗೆ ಆಗಮಿಸಿರೋದೇ ನಮ್ಮದೊಂದು ಭಾಗ್ಯ ಅಂತ ಹೇಳ್ತಾ, ಯಾಕಂದರೆ ಒಂದು ವರ್ಷಕ್ಕೆ 1,00,000 ಜನ ಪ್ರಾಡಕ್ಟ್ಸು ಅವ್ರ ಇನ್ಸ್ಟಿಟ್ಯೂಷನ್ಸಿಂದ ಆಚೆ ಬರೋದು ಅಂದರೆ ಅದು ಕಮ್ಮಿ ಅಲ್ಲ. 15,000 ಕುಟುಂಬ ಉಳಿಯುತ್ತೆ ಅಲ್ಲಿ ಸಿಬ್ಬಂದಿ ವರ್ಗದವ್ರು ಕೆಲಸ ಮಾಡ್ತಿರೋದ್ರಿಂದ. ಅದು ದಿನನಿತ್ಯ ಅನ್ನ ದಾಸೋಹ ನಡೆಯುತ್ತೆ. ಪ್ರತಿಯೊಬ್ಬರು ಹೋಗಲಿ, ನಾವು ಹೋದಾಗಲೂ
ಅಷ್ಟೇ ಯಾವಾಗಲೇ ಹೋಗಲಿ, ಯಾವುದು ಆತಿಥ್ಯ ಇದೆಯಲ್ಲ ಮಠದ್ದು, ಅದಕ್ಕೆ ನಾವು ಆಭಾರಿಯಾಗಿರಬೇಕು. ಯಾವುದು ಬಡವ ಶ್ರೀಮಂತ ಮೇಲು ಕೀಳು ಯಾವುದೇ ಜಾತಿ ನೋಡ್ದೇನೆ ಅವರು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಬರಮಾಡಿಕೊಂಡು ಒಂದು ಶಾಲ್ ಹಾಕಿ ಒಂದು ಹಣ್ಣು ಕೊಟ್ಟು ಪ್ರಸಾದ ಮಾಡಿ ಕಳಿಸ್ತಾರೆ. ಆ ಮಠಕ್ಕೆ ನಾವು ವೈಯಕ್ತಿಕವಾಗಿ ಅದು ಸಂಸ್ಥೆಯಿಂದ ಮತ್ತೊಮ್ಮೆ ಧನ್ಯವಾದನ ಸಲ್ಲಿಸ್ತಾ ಹೆಚ್ಚಿಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ತಾವೆಲ್ಲ ಈಗ ವಿದ್ಯಾಭ್ಯಾಸ ಮುಗಿಸಿ ಕೆಲಸದ ಕಡೆ ಹೋಗಿದ್ದೀರಾ, ಕೆಲಸ ಮಾಡಿ. ಹಿಂದೆ ಯಾರು ನಿಮ್ಮ ಗುರುಗಳಿದ್ದಾರೆ, ಮುಖ್ಯವಾಗಿ ನಿಮ್ಮ ತಂದೆ ತಾಯಿದಿರು ಈ ಮಟ್ಟಕ್ಕೆ ನಿಮ್ಮನ್ನ ಬೆಳೆಸಿದ್ದಾರೆ. ಕಷ್ಟವೋ ಸುಖವೋ ಸಾಲ ಮಾಡಿರ್ತಾರೆ. ಬೇಜಾರು ಮಾಡ್ಕೊಂಡು ನಿಮ್ಮ ಪೇರೆಂಟ್ಸ್ಗೆ ಯಾಕೆ ಹೇಳ್ತೀನಿ ಅಂದರೆ, ನಾವು ಮ್ಯಾನೇಜ್ಮೆಂಟ್ ಶೀಟ್ ಬಂದಾಗ ನಿಮ್ಮ ಪೇರೆಂಟ್ಸ್ನ ನೋಡೋಕ್ಕಾಗಲ್ಲ. ಅವರು ಹಳೆಯಲ್ಲಿ ತೋರಿಸ್ಕೊತಾರಲ್ಲ ಮಕ್ಕಳೇ, ದೇವ್ ಸ್ಟ್ರಗಲ್ಡ್ ಎ ಲಾಟ್. ಈಗ ನಾನು ಎಂತಕ್ಕೆ ಬರಬೇಕಂದ್ರೆ ನಮ್ಮ ತಾಯಿ ತಂದೆ ತುಂಬ ಕಷ್ಟಪಟ್ಟು ನಮ್ಮನ್ನ ಒಳ್ಳೆಯ ಕಾಲೇಜಲ್ಲಿ ಓದಿಸಿ ಬೆಳೆಸಿದ್ದಾರೆ. ನಿಮ್ಮ ಸಂಸ್ಥೆಗೆ ಎಲ್ಲಿ ಓದಿದ್ದೀರಾ, ನಮ್ಮ ಸಂಸ್ಥೆ ಅಂತಲ್ಲ, ನಿಮ್ಮ ಯಾವುದೇ ಸಂಸ್ಥೆ ಹೋದ್ರೂ ತಾವು ನೆನೆಸ್ಕೊಳ್ಳಿ ಅಂತ ಹೇಳೋದು ಇಷ್ಟೇ ಹೇಳೋದು. ಅಷ್ಟು ಹೇಳಿದ್ರು ಪಾಪ 2-3 ಜನ ಮಕ್ಕಳು ನಗ್ತಾ ಇದ್ದಾರೆ. ನಗದಲ್ಲ, ಸಬ್ಜೆಕ್ಟ್ ತಿಳ್ಕೋಬೇಕು. ಏನಪ್ಪ ನಿಮಗೆ ಯಾರು ನಗ್ಗಿದ್ದೀರಲ್ಲ ಅವ್ರಿಗೆ ಹೇಳ್ತಾರೆ ನಗದಿಲ್ಲ, ಏನಿಲ್ಲ, ಸಬ್ಜೆಕ್ಟ್ ತಿಳ್ಕೊಳ್ಳಿ. ನಿಮ್ಮ ಪೇರೆಂಟ್ಸು ಇಲ್ಲಿದ್ದಾರೆ, ನಗ್ಗಿದ್ರೆ ಏನಾಗಲ್ಲಮ್ಮ. ಯು ಹ್ಯಾವ್ ಟು ಶೋ ಇಟ್ ಇನ್ ಯುವರ್ ವರ್ಕ್. ಅರ್ಥ ಆಯ್ತಾ? ಭಾಷಣ ಮಾಡ್ಬೇಕಾದ್ರೆ ನಗಬೇಡಿ, ತಗೊಳ್ಳಿ. ನೀವು ನಾಳೆ ಜಗದಲ್ಲಿ ಭಾಷಣ ಮಾಡ್ಬೋದೇನೋ. ಅರ್ಥ ಆಯ್ತಾ? ವಿಶೇಷವಾಗಿ ಹೇಳ್ಬೇಕಾದ್ರೆ ಒಳ್ಳೇದು ಹೇಳೋದನ್ನ ತಗೊಳ್ಳಿ, ಆಗಲಿಲ್ಲ ಸುಮ್ಮನೆ ಕೂಡಿ, ಇನ್ನೇನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ನೀವು ಒಂದು ಆದಿ ಹಿಡಿದಿದ್ದೀರ, ನಿಮ್ಮ ಆದಿ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಸಂಸ್ಥೆಗೆ ತಾವು ಅಮೂಲ್ಯವಾದ ಅಡ್ವೈಸಸ್ನ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನಮ್ಮ ಸ್ವಾಮೀಜಿಯವರಿಗೆ ನಾವು ಸಂಸ್ಥೆ ವತಿಯಿಂದ ತಮಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ. ಸ್ವಾಮೀಜಿಯವರೇ, ಧನ್ಯವಾದ. PS ಇಂಜಿನಿಯರಿಂಗ್ ಕಾಲೇಜಿನ 15ನೇ ಗ್ರಾಜ್ಯುಯೇಷನ್ ಡೇ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪದವಿಯನ್ನು ನಡೆಸ್ತಕ್ಕಂಥದ್ದು ಒಂದು ನಿರ್ಣಾಯಕವಾದಂತಹ ಘಟ್ಟ. ಅದುವರೆಗಿನ ಜೀವನಕ್ಕೂ ನಂತರದ ಜೀವನಕ್ಕೂ ಅನೇಕ ವ್ಯತ್ಯಾಸಗಳಿರುತ್ತೆ. ಬದುಕಿನ ನಿಜವಾದಂತಹ ಸವಾಲುಗಳನ್ನು ಎದುರಿಸುವಂತಹ ಒಂದು ಸ್ವತಂತ್ರ ಬದುಕನ್ನು ನಡೆಸುವಂತಹ ತೀರ್ಮಾನಕ್ಕೆ ಕಾಲಿಡುವಂತಹ ಒಂದು ಶುಭ ಸಂದರ್ಭ. ಇಲ್ಲಿ BE ಗ್ರಾಜ್ಯುಯೇಟ್ಸ್ ಮತ್ತು ಸ್ನಾತಕೋತ್ತರ ಪದವಿ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪದಕಗಳನ್ನು ಮೆರಿಟೋರಿಯಲ್ ಸ್ಕಾಲರ್ಶಿಪ್ ಪಡೆದಂತಹ ಎಲ್ಲರಿಗೂ ಹಾರ್ದಿಕವಾದಂತಹ ಅಭಿನಂದನೆಗಳು. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಒಟ್ಟಾಗಿಯೇ ಪದವಿಗಳನ್ನು ಪಡೆದಿರ್ತಕ್ಕಂಥದ್ದು ಒಂದು ಸಂತೋಷ ಸಂಗತಿ. ಮೈಸೂರಿನಲ್ಲಿ ಒಂದು ಕಾನೂನು ಕಾಲೇಜಿನಲ್ಲಿ ಇದೇ ಪದವೀಧರ ದಿನಾಚರಣೆ ಇತ್ತು. ಅಲ್ಲಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳೊಬ್ಬರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಅಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಹೆಣ್ಮಕ್ಳೇ ಇದ್ದರು, ಒಬ್ಬರು ಹುಡುಗರಿರಲಿಲ್ಲ. ಸೊ ಅವ್ರು ಕಂಗ್ರ್ಯಾಚುಲೇಟ್ ಮಾಡುವಾಗ ನ್ಯಾಯಮೂರ್ತಿಗಳು ಫಸ್ಟ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ಬಾಯ್ ಸ್ಟೂಡೆಂಟ್ಸ್ ಬಿಕಾಸ್ ಆಫ್ ಯುವರ್ ಸ್ಯಾಕ್ರಿಫೈಸ್ ಯು ಗಾಟ್ ದಿ ಮೆಡಲ್ಸ್. ಅಂದರೆ ಯಾವುದನ್ನು ಅವ್ರು ಕೊಟ್ಟ ಇವ್ರು ಕೊಟ್ಟರು, ಅವರು ಬಹಳ ಕಷ್ಟಪಟ್ಟು ಹೋದ್ರೆ ಇವ್ರಿಗೆ ಸಿಗ್ತಿತ್ತು ಅಂತ. ಇಲ್ಲಿ ಮಂಡ್ಯ ಒಂದು ಗ್ರಾಮಾಂತರ ಪ್ರದೇಶದ ಮಕ್ಕಳು ಹೆಚ್ಚು ಓದುವಂತಹ ಸಂಸ್ಥೆ. ಅದರಿಂದ ಎಲ್ಲರೂ ಕೂಡ ಸಮಾನವಾಗಿ ಸ್ಪರ್ಧಾತ್ಮಕವಾಗಿ ಓದಿ ಅಂತಹ ಪದಕಗಳನ್ನು ಸಮಾನವಾಗಿ ಹಂಚಿಕೊಂಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ. ಮಂಡ್ಯ PES ಸಂಸ್ಥೆ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ. ಇದನ್ನು ಪ್ರಾರಂಭಿಸಿದಂಥವರು KV ಶಂಕರಯ್ಯ. ಆ ದಿನಮಾನದ ವಾಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಸ್ಟೇಟ್. ಅವಾಗ ಆ ದಿನಮಾನದಲ್ಲಿ ಅವರು ಮಂಡ್ಯಕ್ಕಷ್ಟೇ ಮಾಡಿದ್ರು ಅಂತ ಅವರಿಗೆ ನಿತ್ಯ ಸಚಿವರು ಅಂತಲೇ ಕರೀತಾ ಇದ್ದಾರೆ. ಅಷ್ಟೊಂದು ಅಧಿಕಾರಯುತವಾಗಿ ಜನರನ್ನು ನಿಯಂತ್ರಿಸುವಂತಹ
ಜಿಲ್ಲೆಗೆ ಬೇಕಾದಂತಹ ಸೌಲಭ್ಯಗಳನ್ನು ಒಂದು ಸಾಮರ್ಥ್ಯವನ್ನು ಹೊಂದಿದಂತಹ ಒಂದು ಅಪರೂಪದ ರಾಜಕಾರಣಿ. ಇವತ್ತು ಮೈಸೂರು ವಿಶ್ವವಿದ್ಯಾಲಯ ಒಂದು ಕಾಲಕ್ಕೆ ಮಂಡ್ಯ, ಅರಕೆರೆ, ಚಾಮರಾಜನಗರ ಎಲ್ಲ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೇರಿತ್ತು, ದಾವಣಗೆರೆ, ಚಿತ್ರದುರ್ಗ ಎಲ್ಲ. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಹಳವಾಗಿ ಬೆಳೆಯಲಿಕ್ಕೆ ಮುಖ್ಯ ಕಾರಣಗಳು ಯಾರು ಅನ್ನೋದು ಚಿತ್ರಗಳು ಈ ಸಂದರ್ಭದಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.